ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮ ಪಂಚಾಯತ್ ವತಿಯಿಂದ ಡೆಂಗು ಮಲೇರಿಯಾದಂತಹ ರೋಗಗಳು ಜನರಲ್ಲಿ ಹರಡಬಾರದ ಹಾಗೆ ವ್ಯವಸ್ಥೆ ಮಾಡಿರುವುದರ ಕುರಿತು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಊರಿನ ಹಿರಿಯರಾದ ಸಿದ್ದಪ್ಪ ಮರಿಯಾಯಿ ಅವರು ಮಾತನಾಡಿ, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡಿ ಈ ಡೆಂಗು ಮಲೇರಿಯಾದಂತಹ ರೋಗ ಹರಡದಂತೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿದ್ದು, ಇದೀಗ ಟಿಸಿಎಲ್ ಮೆಲಾಥಿನ್ ಮಿಶ್ರಣ ಸಿಂಪಡಣೆ ಹಾಗೂ ಊರಿನ ಪ್ರತಿ ವಾರ್ಡ್ನಲ್ಲಿ ಡಂಗೂರ ಹೊಡೆಯುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಅಷ್ಟೇ ಅಲ್ಲದೆ ಊರಲ್ಲಿ ಇರ್ತಕ್ಕಂತಹ ನೀರಿನ ಟ್ಯಾಂಕ್ಗಳು ಕೂಡ ಸ್ವಚ್ಛಪಡಿಸಲಾಗಿದೆ ಮತ್ತು ನಾವು ಸ್ವಯಂವಾಗಿ ಸಾರ್ವಜನಿಕರಿಗೆ ಫಿಲ್ಟರ್ ನೀರು ಕುಡಿಯಲು ಹೇಳಿದ್ದೇವೆ ಮತ್ತು ಮಳೆಯಿಂದ ಹೊಸ ನೀರು ಬರುವುದರಿಂದ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು ಎಂದು ತಿಳಿಸಿದ್ದೇವೆ. ನಮ್ಮ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಅದರಿಂದ ಗ್ರಾಮದ ಜನರು ಕೂಡ ಜಾಗೃತಿಯಿಂದ ಇರಬೇಕು. ಇದೇ ಸಂದರ್ಭದಲ್ಲಿ ಜಿಟಿ ಮಳೆ ಇರುವುದರಿಂದ ಸಾರ್ವಜನಿಕರು ತಮಗೆ ಶೀತ, ಜ್ವರ, ನೆಗಡಿ ಅಂತ ಕಂಡು ಬಂದಲ್ಲಿ ಎಚ್ಚರ ವಹಿಸಿ ಸಮೀಪದ ಆರೋಗ್ಯ ಕೇಂದ್ರ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಸಲಹೆ ಪಡೆಯಬೇಕೆಂದು ಮಾಧ್ಯಮದ ಮೂಲಕ ಗ್ರಾಮದ ಹಿರಿಯರಾದ ಸಿದ್ದಪ್ಪ ಮರಿಯಾಯಿ ಅವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಈ ಕಾಲದ ಸಲುವಾಗಿ ನಾವು ಮುನ್ನೆಚ್ಚರಿಕೆ ಅಂತಂದ್ರೆ ನಾವು ಟೋಟಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಗೊತ್ತಕ್ಕಂಥ ಎಲ್ಲ ಚರಂಡಿಗಳನ್ನ ಮೊದಲು ಸ್ವಚ್ಛ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಮತ್ತು ನಾವು ಟೋಟಲಿ ನಗರನೊಳಿ ಮತ್ತು ಬೆಳಗಲಿ ಗ್ರಾಮದಲ್ಲಿ ಪೈಗಿಂಗ್ ಮಾಡಿಸಿವಿ, 2 ಸರಿ ಪೈಗಿಂಗ್ ಮಾಡಿಸೇವು. ಮುಂದೆ ನಾವು ಬ್ಲೀಚಿಂಗ್ ಪೌಡರ್ ಸಹಿತ 2 ಸರಿ ಹಾಕ್ಸಿದೆವು. ಮುಂದೆ ಟೋಟಲಿ ಎಲ್ಲ ಊರಾಗ ಡಂಗರ ಹೊಡಿಸಿ ಎಲ್ಲರಿಗೂ ಶುದ್ಧ ಕುಡಿ ನೀರು, ನೀವು ಕಾಸಿ ಹಾಸಿ ನೀರು ಕುಡಿಯುತ್ತೇವೆ ಎಲ್ಲ ಡಂಗರ ಮೂಲಕ ಸಹಿತ ನಾವು ಊರಾಗ ಎಲ್ಲ ಡಂಗರ ಮೂಲಕ ಹೇಳಿದೆವು. ಮತ್ತು ಎಲ್ಲ ಟೋಟಲಿ ನಮ್ಮ ಜಲಕುಂಭಗಳು ನಮ್ಮ ಏನಿದಾವಲ್ಲ ಎಲ್ಲ ನಾಗರಮುನ್ನೋಳಿ ಗ್ರಾಮದಲ್ಲಿ ಮತ್ತು ಬೆಳಗಲಿ ಗ್ರಾಮದಲ್ಲಿ ಇರತಕ್ಕಂಥ ಎಲ್ಲ ಜಲಕುಂಭಗಳನ್ನು ನಾವೆಲ್ಲ ಕ್ಲೀನ್ ಮಾಡಿಸಿ ಅವಕ್ಕೆಲ್ಲ ಮ್ಯಾಗ ಒಂದು ಇದನ್ನ ನಮ್ಮ ಸೆಟ್ ನೈಟ್ ಕಟ್ಟಿಸುವಂಥ ವ್ಯವಸ್ಥೆನೂ ಮಾಡಿದ್ದೇವೆ ನಾವು ಈಗಾಗಲೇ. ಅದಕ್ಕೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಈಗ ಎಲ್ಲಿ ನೀರು ನಿಲ್ತೈತಿ ಅಲ್ಲಿ ನೀರು ನಿಲ್ಲುವಂಥ ಜಾಗದಲ್ಲಿ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಸಿ ಒಂದು ಡೆಂಗು ಬರಬಾರ್ದ ಮುನ್ನೆಚ್ಚರಿಕೆಯನ್ನು ನಾವೆಲ್ಲ ಗ್ರಾಮ ಪಂಚಾಯತಿಯಿಂದ ವಹಿಸಿದೆವು. ಈಗಾಗಲೇ ನಮ್ಮಲ್ಲಿ ಏನಾಗೈತೆ ಅಂದ್ರೆ ಫಿಲ್ಟರ್ ಅದಾವ, ನಮ್ಮಲ್ಲೆಲ್ಲ ಫಿಲ್ಟರ್ ನೀರು ಅದಾವ. ನಾವು ಮತ್ತೊಂದು ಏನಿದೆ ಬಹು ನೀರಿಂದ ಅಲ್ಲೂ ಫಿಲ್ಟರ್ ಆಗಿ ಬರ್ತದೆ, ನಾವು ಇಲ್ಲೂ ಫಿಲ್ಟರ್ ಆಗ್ತಾವೆ ನೀರು. ಮತ್ತು ನಾವೇನು ಅವೇರ್ನೆಸ್ ಮಾಡಾಕ್ತಂದ್ರೆ ಎಲ್ಲರಿಗೂ ಮನ್ಯಾಗ ನೀವು ಒಳ್ಳೆ ಶುದ್ಧ ನೀರು ಕುಡೀರಿ ಮತ್ತು ನಮ್ಮ ಫಿಲ್ಟರ್ ನೀರನ್ನ ಹಚ್ಚಿ ಕುಡೀರಿ ಅಂತ ಹೇಳಿ ಅವಾಗೆಲ್ಲ ಅವೇರ್ನೆಸ್ ಮಾಡಿದ್ವಿ ಈಗಾಗಲೇ. ಯಾಕಂದ್ರೆ ನಮ್ಮೆಲ್ಲ ತಿರುಗಾಡಿ ಅವರು ಅವೇರ್ನೆಸ್ ಮಾಡೋಕ್ಕಾಗಲ್ಲ. ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿ ಸಹಿತ ಇರ್ಬೋದು, ನಮ್ಮ ಅಧಿಕಾರಿಗಳು PDO ಇರ್ಬೋದು ಮತ್ತು ನಮ್ಮ ಕಾರ್ಯದರ್ಶಿಯವರು ಇರ್ಬೋದು, ಎಲ್ಲರೂ ನಾವು ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರು ಸಹಿತ ನಾವು ಮೊನ್ನೆ ಒಂದು ಮೀಟಿಂಗ್ ಕರೆದು ಎಲ್ಲರಿಗೂ ನಾವು ಇದು ಮಾಡಿದ್ವಿ. ಎಲ್ಲರಿಗೂ ಎಲ್ಲ ನಾಗರಮುನ್ನೋಳಿ ಗ್ರಾಮದ ಎಲ್ಲ ನಾಗರಮುನ್ನೋಳಿ ಮತ್ತು ಬೆಳಗಲಿ ಗ್ರಾಮದ ಎಲ್ಲ ಜನತೆಗೆ ನಮ್ಮಲ್ಲಿ ಈ ವಿನಂತಿ ಮಾಡುವುದು ಏನಂದ್ರೆ, ನೀವು ಎಲ್ಲರೂ ಹೆಚ್ಚಿನ ಶುದ್ಧ ನೀರು ಕುಡಿರಿ. ತಮಗೆ ಏನಾರೇ ನೆಗಡಿ ಅಥವಾ ಜ್ವರ ತಮಗೆ ಕಾಣುವ ಲಕ್ಷಣ ಇರ್ತದಂದ್ರೆ ತಾವು ದಯಮಾಡಿ ತಾವೆಲ್ಲರೂ ನಮ್ಮ ಹತ್ತಿರ ಇರುವ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ತಾವು ಇಮಿಡಿಯೇಟ್ಲಿ ತಾವು ಚೆಕಪ್ ಮಾಡಿಸ್ಕೊಂಡು ತಾವು ಒಳ್ಳೆಯ ಒಂದು ಆರೋಗ್ಯ ಕಾಪಾಡಬೇಕಂದ್ರೆ ತಮ್ಮಲ್ಲಿ ಎಲ್ಲ ನಾಗರಮುನ್ನೋಳಿ ಗ್ರಾಮದ ಎಲ್ಲ ಜನತೆಗೆ ಹಾಗೂ ಬೆಳಗಲಿ ಗ್ರಾಮದ ಎಲ್ಲ ಜನತೆಗೆ ನಾನು ವಿನಂತಿಯನ್ನು ಮಾಡಕ್ಕೆ ಇಚ್ಛೆಪಡ್ತೀನಿ. ಇನ್ನೊಂದು ಪಾಯಿಂಟ್